ಆನೆಸ್ಟ್ಲಿ ತುಂಬ ಖುಷಿಯಾಗಿದ್ದೀನಿ. ಯಾಕೆಂದರೆ ಇಲ್ಲಿ ಬಂದು ಏರಿಯಲ್ಲಿ ನೀವು ವರ್ಗಗಟ್ಟಲೆಯಿಂದ ಕಾದು ಇವತ್ತೆಲ್ಲ ಇಲ್ಲಿ ಪ್ರೆಸ್ ಮೀಟ್ ಮಾಡೋಣ ಅಂದರೆ ದಯವಿಟ್ಟು ಮಾಡಿ ಅಂದರೆ. ಯಾಕೆಂದರೆ ಜನರಲಿ ಪ್ರೆಸ್ ಮೀಟಲ್ಲಿ ತುಂಬ ದೊಡ್ಡ ದೊಡ್ಡ ಜಾಗದಲ್ಲಿ ಮಾಡ್ತೀವಿ, AC ಹಾಲ್ ಇರುತ್ತೆ. ಎಸ್, ಅಟ್ ದ ಸೇಮ್ ಟೈಮ್ ನೀವು ಕೂಡ ನನಗೆ ಸಪೋರ್ಟಿವ್ ಆಗಿ ಸಲಗಾನ ತುಂಬ ದೊಡ್ಡ ಮಟ್ಟದ ಗೆಲುವಿಗೆ ನನಗೊಂದು ಮೇಯ್ನ್ ಪಿಲ್ಲರ್ ಆಗಿ ನಿಂತಿದ್ರಿ. ಈಗ ಮತ್ತೆ ಭೀಮಾ ಸಿನಿಮಾದ ಕೊನೆಯ ದಿವಸ ಇವತ್ತು ಕುಂಬಳಕಾಯಿ ಹೊಡೆಯೋಕ್ಕೆ ಹೊರಟಿದ್ದೀವಿ. ನಾನು ಕರೆದಿದ್ದು ತಮ್ಮನ್ನೆಲ್ಲ ಒಂದು ಈ ಲೊಕೇಶನ್ನು ನೋಡಲಿ ಅಂತ, ಇನ್ನೊಂದು ಇದಾದಮೇಲೆ ಸಣ್ಣದೊಂದು ವಾಕ್ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು. ಈ ಸಿನಿಮಾದ ಒಂದೇ ವಿಶೇಷ ಏನು ಅಂದರೆ, ಸಲಗಾದಲ್ಲಿ ಒಂದು ರೌಡಿಸಮ್ನ ಒಂದು ಎಳೆ ಏನು ಅಂತ ಹೇಳಿದ್ವಿ. ಈಗ ಇವತ್ತು ಈ ಭೀಮಾದಿಂದ ಮಕ್ಕಳಿಗೆ ಅಂದರೆ ಬೆಳೀತಾ ಇರೋ ಯುವ ಪೀಳಿಗೆಗೆ ನಿಮ್ಮ ಕಡೆಯಿಂದ ನೀವು ವೈಯಕ್ತಿಕವಾಗಿ ನಿಂತು ಸಿನಿಮಾನ ನೋಡಿ, ಇಲ್ಲ ಅವ್ರು ಹೇಳಿರೋದ್ರಲ್ಲಿ ಇದು ನಿಜ ಇದೆ, ದಯವಿಟ್ಟು ಪೇರೆಂಟ್ಸು ಹುಷಾರಾಗಿರಿ. ಎಚ್ಚರಿಕೆ ಗಂಟೆ ಅಂತ ಹೇಳ್ಬೋದು, ಕರೆ ಗಂಟೆ, ಒಂದು ಕರೆ ಗಂಟೆ ಇದು, ಕರೆ ಗಂಟೆ, ಕ್ಷಮಿಸಿ, ಎಚ್ಚರಿಕೆ ಗಂಟೆ ಅಲ್ಲ, ಒಂದು ಕರೆ ಗಂಟೆ ಯೂತ್ಸ್ಗೆಲ್ಲರಿಗೂ. ನನ್ನದು ಒಂದು ಕೈಂಡ್ ರಿಕ್ವೆಸ್ಟ್, ಈ ಸಿನಿಮಾನ ಆದಷ್ಟು ಜಲ್ದಿ ತೆರೆ ಮೇಲೆ ತರಕ್ಕೆ ರೆಡಿ ಆಗಿದ್ದೀವಿ. ನಿಮಗೆಲ್ಲ ಕೈ ಮುಗಿದು ಕೇಳ್ತೀನಿ, ಈ ಸಿನಿಮಾಲಿ ಒಂದು ವಿಷಯ ಏನು ಹೇಳ್ತೀನೋ ಆ ವಿಷಯ ನಾನು ಅವತ್ತು ಕೂಡ ಹೇಳ್ತೀನಿ, ದಯವಿಟ್ಟು ಇದ್ರ ಬಗ್ಗೆ ಒಂದು ಎಚ್ಚರಿಕೆ ಕೊಡಿ ಅಂತ. ಆ ವಿಷಯನ ಎಚ್ಚರಿಕೆ ಕೊಟ್ಟರೆ ಸಾಕು ನಮಗೆ. ನಾನು ಸಿನಿಮಾ ಮಾಡಿದ್ದಕ್ಕೂ ಅದು ಸಾರ್ಥಕ ಆಗುತ್ತೆ. ಎಲ್ಲ ಯೂತ್ಸ್ಗೆ ಅವತ್ತಿನ ದಿವಸ ನಾನು ನಿಮ್ಗೆ ತುಂಬ ಬಿಚ್ಚಿಡ್ತಾ ಹೋಗ್ತೀನಿ, ಏನು ಹೇಳಕ್ಕೆ ಕೊಟ್ಟಿಲ್ಲ, ಯಾಕೆ ನಾನು ನಿಮ್ಮನ್ನು ಕರೆದೆ ಈ ಜಾಗದಲ್ಲಿ ಅಂತ. ಆಮೇಲೆ ಇದೆಲ್ಲ ಮುಗಿಸೋದು ಸುಮ್ಮನೆ ಒಂದು ವಾಕ್ ಹೋಗೋಣ, ಸುಮ್ಮನೆ ನಿಮಗೊಂದು ಈ ಕ್ಷೇತ್ರದೊಂದು ಪರಿಚಯ ಮಾಡಿಕೊಡ್ತೀನಿ ಹೆಂಗಿರುತ್ತೆ ಅಂತ. ಅಂದರೆ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನಾನು ಮಾಡಿಲ್ಲ, ಈ ಕ್ಷೇತ್ರನ ಆಯ್ಕೆ ಮಾಡಿಕೊಂಡು, ಈ ಪರ್ಟಿಕ್ಯುಲರ್ ಪ್ಲೇಸ್ನ ಆಯ್ಕೆ ಮಾಡಿಕೊಂಡು ಇವತ್ತು ಇಡೀ ಬೆಂಗಳೂರಲ್ಲಿ ವ್ಯಾಪಿಸಿರುವಂಥ ಒಂದು ಎಸ್ ಒಂದು ವೈರಸ್ಸೇ ಅನ್ಬೋದು ಅದನ್ನು. ಆ ವೈರಸ್ ಬಗ್ಗೆ ಮಾತಾಡೋಕ್ಕೆ ಹೋಗ್ತೀನಿ. ಅದು ಕರೋನಾಗಿನ್ನ ಡೇಂಜರಸ್ ಆಗಿದೆ. ರಿಯಲ್ ಇನ್ಸಿಡೆಂಟ್ ಏನಾರು ಇದೆಯಲ್ಲ? ಅಥವಾ ಈ ಸಿನಿಮಾ ಎಲ್ಲವೂ ರಿಯಲ್ ಇನ್ಸಿಡೆಂಟು, ರಿಯಲ್ ಪಾತ್ರಗಳು ಎಲ್ಲವನ್ನು ಇಟ್ಟು ಎಲ್ಲ ರಿಯಲ್ ಪಾತ್ರಗಳನ್ನು ನಾನು ಇಂಟ್ರ್ಯೂ ಮಾಡಿ, ಆ ಇಂಟರ್ವ್ಯೂರಲ್ಲಿ ಅವ್ರು ಯಾರ್ಯಾರನ್ನ ಬೈದರು. ಈಗ ಕೆಲವು ಸರ್ತಿ ನೀವು ನೋಡ್ದಂಗೆ ಈಗ ಸಲಗಲ್ಲಿ ಹೀರೋನ ಬೈತಾರೆ, ಕೆಲವು ಸರ್ತಿ ಜೊತೆಯಲ್ಲಿರೋರನ್ನ ಬೈತಾರೆ. ಆ ಥರ ಯಾರನ್ನ ಬೈತೀವಿ, ಯಾರನ್ನ ಇಂಟರ್ವ್ಯೂ ಮಾಡಿದ್ದೀನೋ ಅವ್ರವ್ರಿಗೆ ವಿರುದ್ಧವಾಗಿರೋ ಎಲ್ಲರನ್ನೂ ಬೈದಿದ್ದಾರೆ. ಅವ್ರನ್ನೆಲ್ಲ ಆ್ಯಸ್ ಇಟ್ ಈಸ್ ಬೇರೆಯವ್ರನ್ನ ಕರೆದು ಅದನ್ನು ಕ್ಯಾರೆಕ್ಟರ್ ಪ್ಲೇ ಮಾಡಿಸಿದ್ದೀನಿ. ಆಲ್ಮೋಸ್ಟ್ ಎಲ್ಲ ರಿಯಲ್ ಇನ್ಸಿಡೆಂಟ್ ಇನ್ಸ್ಪೈರ್ಡ್ ವಿಷಯನೇ. ನಿಮಗೆಲ್ಲ ಗೊತ್ತಿರುತ್ತೆ, ಏನು ನಾನೇನು ದೊಡ್ಡದಾಗೇನೋ ಮಾಡಿದ್ದೀನಿ ಅಂತ ನಾನು ಹೇಳೋಕ್ಕಿಂತ ಹೆಚ್ಚಾಗಿ ನೀವು ಡೈಲಿ ನೋಡಿರೋವಂಥದ್ದು ಒಂದು ವಿಷಯದಲ್ಲಿ ಒಂದು ವೈರಸ್ ಅಂದರೆ ಇಟ್ಸ್ ಮೋರ್ ದೆನ್ ಡೇಂಜರಸ್ ದೆನ್ ಕರೋನಾ ವೈರಸ್ ಅಂತ ಹೇಳ್ಬೋದು. ಅದ್ರ ಬಗ್ಗೆ ಒಂದು ಸಣ್ಣ ಅಲರ್ಟ್ ನಾನು ಹೇಳ್ತೀನಿ ಅವತ್ತು ಕೂಡ, ದಯವಿಟ್ಟು ಹಿಂಗಿದೆ, ನಿಮ್ಮ ಮನೇಲಿ ಯಾರನ್ನ ತಿಳಿಸ್ಬಿಡಿ, ಇಲ್ಲಾಂದರೆ ಕಷ್ಟ ಆಗುತ್ತೆ ಅಂತ ಕೂಡ ನೀವು ಹೇಳಲ್ಲ ಸರ್. ಆದರೂ ಕೇಳ್ತೀವಿ, ಹೆಣ್ಣು ಮಕ್ಕಳ ಕಳ್ಳ ಸಾಗಾಣಿಕೆ ವಿಚಾರವೇನಾದರೂ? ಖಂಡಿತವಾಗಲಿಲ್ಲ, ಹೆಣ್ಮಕ್ಳ ಕಳ್ಳ ಸಾಗಾಣಿಕೆ ಅಂತೂ ಅಲ್ಲ. ಇಲ್ಲ, ಒಂದು ಎಲ್ಲಮ್ಮ ಹೆಣ್ಮಕ್ಳು ಕಳ್ಳ ಸಾಗಾಣಿಕೆ ಯಾವುದೂ ಇಲ್ಲ. ತುಂಬ ಹಳೆ ವೈರಸ್ ಬಗ್ಗೆ ಮಾತಾಡ್ತಿದ್ದೀವಿ ಅಷ್ಟೇ. ಏನಾಗುತ್ತೆ ಈಗ ರೂಪಾಂತರಗೊಳ್ತಾ ಇದೆಯಲ್ಲ, ಆ ಥರದ್ದು ಕೆಲವು ವೈರಸ್ಗಳನ್ನ ಗೊತ್ತಿಲ್ಲ, ಬಹುಶಃ ವ್ಯವಸ್ಥೆ ಸರಿ ಮಾಡ್ತಾ ಇಲ್ವೇನೋ, ಆದರೆ ಅದು ಬೇರೆ ಬೇರೆ ರೂಪಾಂತರ ತೊಗೋತಾನೇ ಇದೆ. ನೀನು ಅಲ್ಲಿಡಿದ್ರೆ ನಾನು ಇಲ್ಲಿ ಇಡ್ತೀನಿ, ಇಲ್ಲಿಡಿದ್ರೆ ನಾನು ಇಲ್ಲಿ ಇಡ್ತೀನಿ ಅದು ಒಂದು ತೊಗೋತಾ ಇದೆ. ಅದರಲ್ಲಿ ಇವತ್ತು ಆಲ್ಮೋಸ್ಟ್ ಅದನ್ನು ನಿಮಗೆಲ್ಲ ಜನರಲಿ ಗೊತ್ತಿರುತ್ತೆ, ಅದು ನಾನೇನು ಮಾಡ್ತೀವಿ ಡೀಟೇಲಾಗಿ ಹೇಳೋದೇ ಹೇಳ್ತೀನಿ ಅಷ್ಟೇ. ಸಿನಿಮಾ ಅಂದಾಗ ಅದನ್ನೇನ ಮಕ್ಕಳು ಅದರ ಇದಕ್ಕೆ ಬಿದ್ದರೆ ಒಂದು 30 ವರ್ಷದ ಮೇಲೂ ಕೂಡ ಬದುಕಲ್ಲ ಯಾರು. ನಾನು ಸಿನಿಮಾ ನನ್ನ ಸ್ಥಾನ ಎಲ್ಲವನ್ನೂ ಬಿಟ್ಟು ನಿಮ್ಮೆಲ್ಲ ಮಾಧ್ಯಮದ ಮುಂದೆ ಎಲ್ಲ ಮನೆಯಲ್ಲಿರುವಂಥ ಪೇರೆಂಟ್ಸ್ಗಳಿಗೆ ನಿಮ್ಮ ಮಕ್ಕಳನ್ನು ದಯವಿಟ್ಟು ಹುಷಾರಾಗಿ ನೋಡ್ಕೊಳ್ಳಿ. ಈ ಸಿನಿಮಾ ಉದ್ದೇಶ ಅದೇನೆ, ಇನ್ನೇನು ಇಲ್ಲ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.